ಕನಸಿ ಕನ್ಸ್ಟ್ರಕ್ಷನ್ ಒನ್ ಇಯರ್ ಇಂದ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡಿದ್ವಿ. ನಾವು ಸೈಟ್ ನೋಡಕ್ ಶುರು ಮಾಡ್ದಾಗಿಂದಾನೆ ಕನಸಿ ಕನ್ಸ್ಟ್ರಕ್ಷನ್ ಅವ್ರದ್ದು ಮನೆಗಳು ಅಥವಾ ಅವ್ರ ಎಲಿವೇಶನ್ ಲುಕ್ಸ್ ಎಲ್ಲ ತುಂಬಾ ಇಷ್ಟ ಅನಿಸ್ತು. ನಾವು ಸೈಟ್ ತಗೊಂಡ ತಕ್ಷಣ ನಾವು ಫಸ್ಟ್ ರೀಚ್ ಔಟ್ ಆಗಿದೆ ಸುಮನ್ ಸರಿಗೆ. ಒಂದೇ ದಿನದಲ್ಲಿ ಅವ್ರು ಒಂದ್ 4-5 ಬಿಲ್ಡಿಂಗ್ ತೋರಿಸಿದ್ರು, ಅವ್ರ ಫಿನಿಶಿಂಗ್ಸ್ ಎಲ್ಲ ತೋರಿಸಿದ್ರು. ಯಾವಾಗ ಅವ್ರ ವರ್ಕ್ ಇಷ್ಟ ಆಯ್ತು, ಸೇಮ್ ಡೇ ನಾವು ಅವರಿಗೆ ಕನ್ಸ್ಟ್ರಕ್ಷನ್ ಒಪ್ಕೊಂಡ್ವಿ. ಒಂದೇ ದಿನದಲ್ಲಿ ಅವ್ರು ಕಟ್ಟಿರೋ ಮನೆಗಳೆಲ್ಲ ನೋಡಿ ಒಂದೇ ದಿನದಲ್ಲಿ ಅವರಿಗೆ ನಾವು ಮನೆ ಕಟ್ಕೊಡೋದಕ್ಕೆ ಒಪ್ಕೊಂಡ್ವಿ. ಸೊ ಕನಸಿ ಕನ್ಸ್ಟ್ರಕ್ಷನ್ ನ ನಾವು ಥ್ರೂ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಕಡೆಯಿಂದ ನೋಡಿ ಹುಡ್ಕೋಕೆ. ಏನೇ ಡೌಟ್ಸ್ ಇದ್ರು, ಏನೇ ಪ್ರಾಬ್ಲಮ್ಸ್ ಇದ್ರು ಅವ್ರ ಹತ್ರ ನಾವು ಹೇಳಿ ರೀಚ್ ಔಟ್ ಆದ್ರೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಬಿಕಾಸ್ ನಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದ್ರದ್ದು ಎಂಡ್ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಮನೆ ಮೊದಲನೇ ಸಲ ಕಟ್ಟಿಸ್ತಿರೋರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಅದನ್ನ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನಿಷಿಯಲಿ ಐಕ್ಯುಮೆಂಟ್ ಹಾಕಿ ಚೂನಲ್ಲೇನೆ ಯಾವ್ದೆಲ್ಲ ಔಟ್ ಸ್ಕೋಪ್ ಅಲ್ಲಿ ಬರುತ್ತೆ, ಯಾವ್ದೆಲ್ಲ ತಮ್ ಸ್ಕೋಪ್ ಅಲ್ಲಿ ಬರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಕೆಲವೊಂದು ವಿಷಯದಲ್ಲಿ ನಮಗೆ ಕಾಸ್ಟ್ ಕಟ್ ಡೌನ್ ಮಾಡ್ಬೇಕು ಅಂತ ಹೇಳುವಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸ್ಪೆಷಲಿ ಸುಮನ್. ಅಂಡ್ ಕಾಸ್ಟ್ ಡಿಫ್ರೆನ್ಶಿಯೇಷನ್ ಎಲ್ಲೂ ಇಲ್ಲ, ಅವ್ರು ಏನ್ ಪೇಪರ್ ಅಲ್ಲಿ ತೋರಿಸಿದಾರೆ ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಟ್ಟಿದ್ದಾರೆ. ಯಾವುದೇ ರೀತಿ ಕ್ವಾಲಿಟಿ ವೈಸ್ ಆಗಿ ಅಥವಾ ಫಿನಿಶಿಂಗ್ ವೈಸ್ ಅಲ್ಲಾಗಿ ಎಲ್ಲೂ ನಮಗೆ ಮೋಸ ಹೋಗಿಲ್ಲ ಅಂತ ಕ್ಲಿಯರ್ ಆಗಿ ಕೆಲಸ ನಡೆತಿರೋದ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೈಟ್ ಎಷ್ಟು ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾರೆ, ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂದ್ರೆ 24/7 ಯಾವಾಗ್ಲೂ ವಾಚ್ಮನ್ ಸೈಟ್ ಪಕ್ಕದಲ್ಲೇ ಇರ್ತಾರೆ. ಕ್ಯೂರಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಎನಿ ಟೈಪ್ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ರು ವಾಚ್ಮನ್ ಅಸೈನ್ ಆಗಿ ಇದೆ ಸೈಟ್ ಹತ್ರ 24/7 ಇಟ್ಟಿದ್ರು. ರೆಕಮೆಂಡಿಂಗ್ ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಐ ವುಡ್ ಡೆಫಿನೆಟ್ಲಿ ಡೂ ಇಟ್. ಬಿಕಾಸ್ ನಮ್ ತರ ಏನು ಗೊತ್ತಿದ್ದವರಿಗೇನೆ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡಿ ಅದು ತುಂಬಾ ಪೇಷನ್ಸ್ ಇಂದ, ಸ್ಪೆಷಲಿ ನನ್ನ ಪೇರೆಂಟ್ಸ್ ಇಬ್ರು ಸ್ವಲ್ಪ ಏಜ್ ಆಗಿದೆ, ಅವರಿಗೆ ಅರ್ಥ ಆಗದ ಟಾಕ್ಸ್ ನೆಲ್ಲ ನಮ್ದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟು ಗಿವ್ ಯೋರ್ ಪ್ರಾಜೆಕ್ಟ್ ಟು ಕನಸಿ ಕನ್ಸ್ಟ್ರಕ್ಷನ್ ಇನ್ ಫ್ಯೂಚರ್.